ಹಾಯ್ ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಗೋಬಿ ಮನೆಯಲ್ಲೇ ನಾವು ಹೇಗೆ ಗೋಬಿ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ನೋಡಿ. ಅದಕ್ಕೆ ಬೇಕಾಗಿರೋದು ಗೋಬಿಯನ್ನು ತಂದು ತೊಳೆದು ಅದನ್ನು 5 ನಿಮಿಷ ಕುದಿಸ್ಬಿಟ್ಟು ಅದಕ್ಕೆ 2 ಚಮಚ ಅಕ್ಕಿ ಹಿಟ್ಟು ಮತ್ತು 4 ಚಮಚ ಮೈದಾ ಹಿಟ್ಟು ಹಾಕಿ ಕಲಸಿ ಕರೆದಿಟ್ಕೊಳ್ಳೋದು. ಈ ಥರ ನೋಡಿ, ಕೆಂಪಗೆ ಬೇಕಾದರೆ ಈ ಥರ, ಅಥವಾ ಮೆತ್ತಗೆ ಬೇಕಾದ್ರೆ ಈ ಥರ ಕರೆದಿಟ್ಕೊಂಡು ಅದಕ್ಕೆ ಮೇಯ್ನಾಗಿ ಈ ಹುಣಸೆಹಣ್ಣಿನ ರಸವನ್ನು ನಾವು ಏನಾದರೂ ಅವಲಕ್ಕಿ ಒಗ್ಗರಣೆ ಎಲ್ಲ ಕಾಯಿಸ್ತೀವಲ್ಲ, ಆ ಥರ ಒಂದು ಬಾಣಲಿ ಅಂತೀವಲ್ಲ, ಎಣ್ಣೆ ಕರಿಯೋದಕ್ಕೆ ಯೂಸ್ ಮಾಡೋ ಆ ಬಾಣಲಿಯಲ್ಲಿ ಹುಣಸೆಹಣ್ಣಿನ ರಸ ಹಾಕಿಬಿಟ್ಟು ಒಂದು 4-5 ಸ್ಪೂನು ಹಾಕಿ ಅದಕ್ಕೆ ಸ್ವಲ್ಪ ಈ ಥರ ಸಾಸಿವೆ ಕಾಳನ್ನು ಹಾಕಿ, ಆಮೇಲೆ ಸ್ವಲ್ಪ ಬೆಲ್ಲ, ಚೆನ್ನಾಗಿ ಕುದಿಬೇಕು. ಸ್ವಲ್ಪ ನೀರು ಮಾಡಿಕೊಂಡು ಕುದಿಸ್ಕೊಳ್ಳಿ ಗಟ್ಟಿಯಾಗೋ ಥರ. ಆಮೇಲೆ ಅದಕ್ಕೆ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಕುದಿಬೇಕು. ಕುದ್ದ ನಂತರ ಖಾರದ ಪುಡಿ, ಲಾಸ್ಟಲ್ಲಿ ಖಾರದ ಪುಡಿ ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ. ಓಕೆನಾ? ಕುದಿಸಿ ಆದಮೇಲೆ ಇದಿರುತ್ತಲ್ಲ, ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಒಗ್ಗರಣೆ ಕಾಯಿಸ್ತೀವಲ್ಲ, ಆ ಥರ ಹಾಕಿ ಮಾಡಿದ್ಮೇಲೆ ಕೆಳಗಡೆ ಇಳಿಸ್ಬಿಟ್ಟು ನೀರುಳ್ಳಿ ಮತ್ತು ಈ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ರೆ ನೋಡಿ, ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ತಯಾರಾಗೋ ಗೋಬಿ ರೆಡಿ ಟು ಈಟ್. ಎಷ್ಟು ಚೆನ್ನಾಗಿದೆ ಗೊತ್ತಾ? ನಾ ಹೇಳಿದ ಥರನೇ ನೀವು ಮಾಡಿಕೊಂಡ್ರೆ ಮನೆಯಲ್ಲಿ, ನಿಮ್ಮ ಮನೆಯಲ್ಲಿರೋ ಮಕ್ಕಳು ಅಥವಾ ನೀವೇ ಹೊರಗಡೆ ಎಲ್ಲೂ ಗೋಬಿ ತಿನ್ನೋದಕ್ಕೆ ಹೋಗೋದಿಲ್ಲ. ನೋಡಿ, ಸಖತ್ತಾಗಿದೆ, ಚೆನ್ನಾಗಿರುತ್ತೆ. ತಿಂದು ಟೇಸ್ಟ್ ಮಾಡಿ ನನ್ನ ನೆನಪಿಸಿಕೊಳ್ಳಿ. ಸಖತ್ತಾಗಿದೆ ಹೇಗಿದೆ ಅಂತ. ಹೆಚ್ಚಿಗೆ ರಸ ಬೇಕಾದರೆ ಸ್ವಲ್ಪ ಹುಣಸೆಹಣ್ಣಿನ ರಸವನ್ನು ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ರೆ ಆಯಿತು. ಅದಕ್ಕೆ ಮುಖ್ಯವಾಗಿ ಕುದೀತಾ ಇರುತ್ತಲ್ವ, ಹುಣಸೆಹಣ್ಣಿನ ರಸ, ಬೆಲ್ಲ ಮತ್ತು ಉಪ್ಪು ಹಾಕಿ ಕುದಿಸ್ತಾ ಇರ್ತೀವಲ್ವ, ಆವಾಗ ನಮ್ಮ ಮನೇಲಿ ಯಾವುದಿರುತ್ತೋ ಅದು, ಈ ಥರ ಸಾಂಬಾರು ಪೌಡರ್ MTR ಆಗಿರ್ಬೋದು, ಅಥವಾ ಕ್ವಾಲಿಟಿ, ಅಥವಾ ಯಾವುದೇ ಸಿಕ್ಕಿದ್ರು ಮನೆಯಲ್ಲಿ ನಾವೇ ತಯಾರು ಮಾಡಿಟ್ಕೊಂಡಿರ್ತೀವಲ್ವ ಸಾಂಬಾರಿಗೆ ಹಾಕೋದಕ್ಕೆ ಅಂತ, ಆ ಒಂದು ಮಸಾಲವನ್ನು ಹಾಕಿ ಈ ಗೋಬಿ ಹಾಕಿ ಕೈ ಆಡಿಬಿಟ್ರೆ ಈ ಥರ ಗೋಬಿ ತಯಾರಾಗುತ್ತೆ ನೋಡಿ. ಸೂಪರಾಗಿ. ಈ ಗೋಬಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ.